ஆண்டேசன் பகுதியை சேர்ந்த கழகத்தின் பொறுப்பாளர்கள் அன்பு தம்பி கதிரவன் அவர்களே, நிறைய பேர் சகோதரர் தீர்த்தப்பன் அவர்களே, தொடர்ச்சியாக இங்கு ராஜேஷன்பேட்டை பகுதிகளெல்லாம் செய்கிறோன்னு சொன்னாக்கா அம்மா எங்களுக்கு கற்றுக் கொடுத்த பாடம், புரட்சி தலைவர் எங்களுக்கு கற்றுக் கொடுத்த பாடம். நீங்கள் என்ன செய்கிறீங்களோ எப்படி பண்ணுறீங்களோ எனக்கு தெரியாது, எது செஞ்சாலும் மக்களுக்கு போய் சேரணும், நல உதவி. இதை நீங்கள் கருத்தில் கொண்டு நீங்கள் எந்த நிகழ்வாகட்டும், புரட்சி தலைவர் எம்ஜிஆர் பிறந்த நாளாகட்டும், நினைவு நாளாகட்டும், பேரறிஞர் அண்ணா பிறந்த நாளாகட்டும், நினைவு நாளாகட்டும், புரட்சி தலைவி அம்மா பிறந்த நாளாகட்டும், நினைவு நாளாகட்டும், தொடர்ச்சியாக இந்த பகுதிகளிலே நாம் ஒவ்வொரு முறையும் ஒவ்வொரு விதமாக அவர்களுக்கு நல உதவிகள் எது எது சேர வேண்டுமோ அதை நாங்கள் செய்து கொண்டிருக்கிறோம். அந்த வகையில் இன்று புரட்சி தலைவி அம்மா அவர்களுடைய 8வது ஆண்டு நினைவு நாளை முன்னிட்டு இந்த பகுதியில் அன்னதான நிகழ்ச்சிகள் நடத்தி கொண்டிருக்கிறோம். இதில் குறிப்பாக ஒன்று சொல்லணும்னு சொன்னால், நாங்கள் எல்லாம் எங்களுக்கு புரட்சி தலைவராகட்டும், புரட்சி தலைவி அம்மா ஆகட்டும், இன்று எங்களை வழிநடத்தி கொண்டிருக்கின்ற அண்ணன் எடப்பாடி, அண்ணன் கேபி முனிசாமி போன்றவர்களெல்லாம் எப்பொழுது நீங்கள் பொது வாழ்வில் இருக்கின்றீர்களோ அப்போதெல்லாம் அந்த பகுதியை சார்ந்த மக்களிடத்திலே அந்த மக்களுக்கு செய்ய வேண்டிய நலத்திட்டங்கள் என்ன, அந்த மக்கள் எப்படி வாழ்கிறார்கள், அந்த பகுதியில் என்ன பிரச்சனை என்பதை தெளிவுபடுத்தி மக்களுக்கு எடுத்து உரைக்கின்ற வகையில் நாம் வாழ வேண்டும் என்று சொன்னார்கள். அந்த வகையில் இன்று தங்கவயலை எடுத்துக்கொள்ள வேண்டும் என்று சொன்னால் வெகு பின்தாங்கிய நகரமாக தங்கவயல் நகரம் சென்று விட்டது. அதில் குறிப்பாக எடுத்துக்கொள்ள சொன்னால் ஆண்டேசன்பேட்டை பகுதின்னு சொன்னால், இந்த வெள்ளை காலத்தில் ஆண்டேசன் என்ற ஒரு பெயரில் அந்த வெள்ளைக்காரன் பேரை தான் ಈ ಊರು ಹೆಂಗೆ ಹೋಗ್ತಾ ಇದೆ, ಏನು ಮಾಡ್ತಾ ಇದ್ದಾರೆ ಅಂತ ನೋಡಿದ್ರೆ ನಿಜವಾಗಲೂ ನಮಗೆ ಹೊಟ್ಟೆ ಉರಿ ಆಗುತ್ತೆ. ನಗರಸಭೆ ಮುನ್ಸಿಪಾಲಿಟಿ 4 ವರ್ಷ ಆಗೋಯ್ತು, ಇನ್ನು ಬರೋದು ಇನ್ನೂ ಒಂದು 10 ತಿಂಗಳು 5 ತಿಂಗಳು ಇದೆ, ಮತ್ತೆ ಎಲೆಕ್ಷನ್ ಬರುತ್ತೆ. ಈವರೆಗ ಈ ಊರಿಗೆ ಅವ್ರು ಮಾಡಿರೋ ಕೆಲಸ ಏನಂತ ಇನ್ನೂ ನಮಗೆ ಬಂದಿಲ್ಲ, ತಿಳುವಳಿಕಿಲ್ಲ. ಯಾಗಂತ ಕೇಳ್ತೀರಾ? ಮುನ್ಸಿಪಾಲಿಟಿ ಏರಿಯಾನಾಗ ಏನಾಗಿದೆ, BGM ಅಲ್ಲೆಲ್ಲ ಸೇರಿದೆ, BGMಗೆ ಕಾಲಿಡಕ್ಕಾಗಿಲ್ಲ. ಎಲ್ಲಿ ನೋಡಿದ್ರು ಡ್ರೈನೇಜಿ ಕಾಲುವೆಗಳು. ಈ ಮಳೆ ಬಂತು, ಈ ಮಳೆ ಬಂದ ಮೇಲೆ ಇನ್ನೂ ಕಾಡಾಗಿದೆ ಊರು ಇನ್ನೂ ಕಾಡಾಗ್ಬಿಡ್ತು. ಇವಾಗ ಉದಾಹರಣೆಗೆ ಎತ್ತಬೇಕಾದ್ರೆ ಸುಮಾರು 120-130 ವರ್ಷ ಆಗಿದೆ ನಮ್ಮ ಗೌರ್ಮೆಂಟ್ ಹಾಸ್ಪಿಟಲ್. ಆ ಹಾಸ್ಪಿಟಲ್ 130 ವರ್ಷ ಆಗಿನೋ ಈಗನೋ ಕಲ್ಲು ಥರ ಇದೆ. ಆದರೆ ಕೋಡಿಗಂತ ಖರ್ಚು ಮಾಡಿ ಇವಾಗ ಕಟ್ಟಿರೋ KGF ಹಾಸ್ಪಿಟಲ್ ಹೊಸದಾಗಿ ಕಟ್ಟಿರೋದು, ಮೊನ್ನೆ ಮಳೆ ಬಂದ್ರಿಂದ ಆ ಗೇಟೆಲ್ಲ ಬಿದ್ದು ಹೋಗೋಯ್ತು. ಆ ಗೇಟ್ಗೆಲ್ಲ ಇಲ್ಲ. ಇವಾಗ ಸಿಮೆಂಟ್ ಪ್ಯಾಕ್ ಮಾಡ್ತಾನೆ, ಸಿಮೆಂಟ್ ಪ್ಯಾಕ್ ಮಾಡಿಬಿಟ್ಟು ಹಿಂಗೆ ಬರ್ತಾನೆ, ಫೌಂಡೇಶನ್ಗಳಿಂದ ಇದು ಕೆರೆ ಬಿಡ್ತಾ ಇದೆ. ಅದು ನಾಳೆ ಇನ್ನೂ ಬಿದ್ದೋಗ್ಬಿಡುತ್ತೆ ಇವನು. ಅಲ್ಲಿ ಡಾಕ್ಟರ್ಸ್ಗಳಿದ್ದಾರೆ, ನರ್ಸಸ್ ಇದ್ದಾರೆ, ಅಲ್ಲಿ ಎಲ್ಲ ವ್ಯವಸ್ಥೆ ಮಾಡಬೇಕಾದ್ರೆ ಎಲ್ಲ ಬಂದು ಟ್ರೀಟ್ಮೆಂಟ್ಸ್ ಬರೋರು ಪಾಪ ಎಲ್ಲ ಬರೋರು ಬಡವರು, ದುಡ್ಡು ಇಟ್ಕೊಂಡಿರೋರು ಬರಲ್ಲ. ಅಲ್ಲಿ ಎಲ್ಲ ಬರೋದೆಲ್ಲ ಬಡವರೇ. ಬಡವರು ಬಂದ್ರೂ ನಾನು ಒಂದು 2 ದಿವಸಕ್ಕೆ ಮುಂಚೆ ಒಂದು ಮೀಡಿಯಾನಾಗ ನೀವು ಹಾಕಿದ್ದೀರಿ, ಡಾಕ್ಟರ್ಸು ಸುರೇಶು ಮತ್ತು ರಮೇಶ್ ಅವರೆಲ್ಲ ಮಾತಾಡಿದ್ದು, ಈ ಕಾಯಿಲೆ ಬರುತ್ತೆ, ಯಾ ಕಾಯಿಲೆ ಹೆಂಗೆ ಬರುತ್ತೆ ಏನಂತ. ಆ ಕಾಯಿಲೆ ಬರುತ್ತೆ, ಅವ್ರಿಗೆ ಬರೋ ಟೈಮಲ್ಲಿ ಟ್ರೀಟ್ಮೆಂಟ್ಸ್ ಕೊಡೋಕ್ಕೆ ಯಾವ ಡಾಕ್ಟರ್ಸ್ ಇದ್ದಾರೆ, ಏನಿದೆ ಅಲ್ಲಿ, ಯಾವ ಮೆಡಿಸಿನಲ್ಲಿ ಇದ್ದಾರೆ,
ಮೆಡಿಸಿನ್ ಅವರು ಇದ್ದಾರೆ ಇಲ್ಲಿ BKM ಇದರಲ್ಲಿ ಇಲ್ಲ ಗೌರ್ಮೆಂಟ್ ಹಾಸ್ಪಿಟ್ಲ್ ಸುಮಾರು 3 ಲಕ್ಷ ಜನ ಇದ್ದಾರೆ ಇಲ್ಲಿ ವೋಟರ್ಸು. ಅವರೆಲ್ಲ ಹೋಗ್ಬೇಕಾದ್ರೆ ಅದೇ ಹಾಸ್ಪಿಟ್ಲು. ಒಂದು 2-3 ಸಲ ನಮ್ಮ ವ್ಯಕ್ತಿ ಮೀಡಿಯಾನಾಗೂ ಹಾಕಿದ್ದಾರೆ, ಪೇಪರಲ್ಲಿ ಹಾಕಿದ್ದಾರೆ. ಸುಮಾರು 40 ಲಕ್ಷಕ್ಕೆ ಮೆಡಿಸಿನ್ ಲೂಟಿ ಆಗಿದೆ, ಅದು ಮಾಡಿದ್ದು ಯಾರಂತ ಕೂಡ ಪೇಪರಲ್ಲಿ ಓದಿದ್ದೀನಿ. ಯಾಕಂದರೆ ಅಲ್ಲಿ ಕೇಳೋರಿಲ್ಲ, ಮಾಡೋರಿಲ್ಲ. ಏನಾದರೂ ಹೋದರೆ ಅವ್ರಿಗೆ ಟ್ರೀಟ್ಮೆಂಟ್ಸು ಏನಾದರೂ ಒಂದು ಇದೇ ನೋವು ಇದಂತ ಹೋಗ್ತಾರಾ, ಹೊಟ್ಟೆ ನೋವು ಅಂತ ಹೋಗ್ತಾರಾ, ಅಲ್ಲ ಏನು ಕೋಲ್ಡ್ ಆಯ್ತು ಅಂತ ಹೋಗ್ತಾರಾ. ಅವ್ರು ಬರೆಯೋದು ಹೋಗಿ ಕುಪ್ಪಂ ಅಥವಾ ಕೋಲಾರ ಅಥವಾ ಬೆಂಗಳೂರು, ಈ ಥರ ಮಾತುಕತೆ ನಡೀತಾ ಇದೆ ಬಿಟ್ಟು ತೇಜಾಪಲ್ಲಿ ಇಲ್ಲಿ ಏನು ನಡೀತದಂತ ಇಲ್ಲ. ಕೋಟಿ ಲಕ್ಷ ಹಾಕಿದ್ದಾರೆ, ಹಾಸ್ಪಿಟಲ್ ಕೊಟ್ಟರು, ಅದಕ್ಕೆ ಯಾವುದೊಂದು ಏನು ಬಂದಿಲ್ಲ. ಎಕ್ಸ್ರೇಸ್ ಇಲ್ಲ, ಸ್ಕ್ಯಾನಿಂಗ್ ಇಲ್ಲ. ಮತ್ತು ನಾವು ಹೇಳಬೇಕಾದ್ರೆ ತುಂಬ ಇದೆ. ಅದು ಒಂದು ಕಡೆ. ಇವಾಗ ನಾನು ಮೊನ್ನೆ ಇವಾಗ ನಾಳೆ ಏನೋ ಮುನ್ಸಿಪಾಲಿಟಿ ಮೀಟಿಂಗ್ ಸೇರುತ್ತೆ, ಅದರಲ್ಲಿ ಯಾವುದೋ ಒಂದು ರೆಗ್ಯುಲೇಷನ್ ಮಾಡೋ ಥರ ಕೂಡ ಕಾಣುತ್ತೆ. ಅದರಲ್ಲಿ KGF ಅಲ್ಲಿ ಇರೋ ಮಾರ್ಕೆಟಲ್ಲಿ ನ್ಯಾಯವಾಗಿ ಮಾಡಲಿಕ್ಕೆ ಅಲ್ಲಿ ಜಾಗ ಇಲ್ಲ, ನ್ಯಾಯವಾಗಿ ಮಾರ್ಕೆಟ್ ಇಲ್ಲ. ಇವಾಗ ಹೊಸದಾಗಿ ಉಳ್ಳ ಅಂಗಡಿ ಒಳಗಡೆ ಕಾಂಪ್ಲೆಕ್ಸ್ ಕಟ್ತೀವಿ ಅಂತ ಹೇಳ್ತಾ ಇದ್ದಾರೆ. ಕೋಟಿ ಅಂತ ರೂಪಾಯಿ ಹಾಕಿ ಕಾಂಪ್ಲೆಕ್ಸ್ ಕಟ್ಬಿಟ್ಟು ಇವಾಗ ಬಸ್ ಸ್ಟ್ಯಾಂಡ್ ಮುಂದೆ ಮೇಲೆ ಆ ಅಂಗಡಿಗಳು ಯಾರಿಗೂ ಕೊಟ್ಟಿಲ್ಲ. ಸುಮಾರು 2-3 ವರ್ಷ ಆಗಿದೆ. ಆ ಅಂಗಡಿನೂ ಯಾರಿಗೂ ಕೊಟ್ಟಿಲ್ಲ, ಅದ್ರ ಬಗ್ಗೆ ಯಾವ ಒಂದು ವ್ಯವಸ್ಥೆ ಮಾಡಿಲ್ಲ. ಇವಾಗ ಹೊಸದಾಗಿ ಕಾಂಪ್ಲೆಕ್ಸ್ ಕಟ್ತಾರೆ. ಅದು ಏನಕ್ಕೆ ಕಟ್ತಾರೆ, ಅದು ಏನು ವಿಷಯ, ಅದು ಯಾವ ಕಾರ್ಯಕ್ರಮಕ್ಕೆ ಕಟ್ತಾರೆ ಅಂತ ನಮ್ಗೆ ಅರ್ಥ ಆಗಿಲ್ಲ. ಆಲ್ರೆಡಿ ಅಲ್ಲಿ ಒಬ್ಬರು ಬರೋವಾಗ ಒಬ್ಬರು ಕೋಟಿ ಅಂತ ರೂಪಾಯಿಗಳು ಕೊಟ್ಟು ಈ ಕೆಲಸ ಹಿಂಗಾಗುತ್ತೆ ಆ ಕೆಲಸ ಹಂಗಾಗುತ್ತೆ ಅಂತಾರೆ. ಆಗಿರೋ ಕೆಲಸಕ್ಕೆ ಇಲ್ಲಿ ಏನು ಇಲ್ಲ. ಆದ್ದರಿಂದ ಮುನ್ಸಿಪಾಲ್ಟಿ ಮೀಟಿಂಗಲ್ಲಿ ದಯವಿಟ್ಟು ಹೇಳ್ತೀನಿ, BGML ಕೌನ್ಸಿಲರ್ಸು 16-18 ಜನ ಇದ್ದೀರಲ್ಲಪ್ಪ, ನೀವೆಲ್ಲ ಕೇಳ್ರಿ. ಊರು ಎಬ್ಬೊಡಿತಾ ಇದೆ, ಕಾಲಿಡಕ್ಕೆ ಜಾಗ ಇಲ್ಲ, ಹಾವುಗಳು ಬರುತ್ತೆ, ಗಂಟುಗಳು ಬರ್ತಾ ಇದೆ, ಯಾವ ಎಲ್ಲಿ ಬಂದು ತಕ್ಷಣ ಆಗತ್ತೆ ಕಾಣಲಿಲ್ಲ. ಯಾರಾದರೂ ಲೆಟ್ರಿನ್ ಹೋಗ್ಬೇಕಾದ್ರೆ ಅಲ್ಲಿ ವ್ಯವಸ್ಥೆ ಇಲ್ಲ, ತುಂಬ ಕಷ್ಟ ಆಗುತ್ತೆ. ನೀರು ಬಂದ್ಬಿಟ್ಟು ಈ ಮಳೆಗೆ ಹಿಂಗೆ ಸಾಯ್ತಾ ಇದ್ದೀವಿ ಅಂದರೆ ಇನ್ನೂ ಜೋರು ಮಳೆಲ್ಲ ಬಂದರೆ ಏನಾಗೋದು ಅಂತ ಯೋಚನೆ ಮಾಡಬೇಕು. ಆದ್ದರಿಂದ ನಾವು ಹೇಳ್ತೀವಿ, ಈ ಊರಲ್ಲಿ ದಯವಿಟ್ಟು ಈ ಶಾಸಕರಾಗಲಿ ಮತ್ತು MP ಆಗಲಿ ಸ್ವಲ್ಪ ಕಿವಿ ಈ ಕಡೆ ಹಾಕ್ಸಿರಿ, ಕಣ್ಣು ಹಾಕ್ಸಿರಿ. ಈ ಊರನ್ನು ನಿಮ್ಗೆ ಓಟ್ ಹಾಕಿದ್ದಾರೆ, ಈ ಊರನ್ನ ಉದ್ಧಾರ ಮಾಡಬೇಕು, ಈ ಊರು ಚೆನ್ನಾಗಿ ಆಗಬೇಕು. ಈ ಆಂಡ್ರೇಷನ್ ಪೇಟು ಮೊನ್ನೆ ಒಂದು 50 ಅಂಗಡಿ ಅಂದರೆ ಇವಾಗ 5 ಅಂಗಡಿ ಕೂಡ ಇಲ್ಲ. ಏನಕ್ಕೆ ಒಂದು ಊರಂತ ಹೆಸರು ಇಟ್ಬಿಟ್ಟು ಇದಕ್ಕೆ ಒಂದು ಕಾಂಪ್ಲೆಕ್ಸ್ ಇಲ್ಲಿ ಮಾಡಿ, ಕಾಂಪ್ಲೆಕ್ಸ್ ಒಂದು ಕಟ್ಟಿ ಇಲ್ಲಿ ಒಂದು ಡೆವಲಪ್ಮೆಂಟ್ಸ್ ಕೊಡ್ರಿ ಇಲ್ಲಿರೋರಿಗೆ. ಇದನ್ನು ಮಾಡಲ್ಲ. ಹೋಗಿ ಅಲ್ಲಿ ಸಂದಲ್ಲಿ ಬಂದಲ್ಲಿ ಮಾಡ್ತಾ ಇರೋ ಕೆಲಸಗಳೇ ನಡೀತಾ ಇದೆ ಅಂದರೆ ಈ ಊರು ಏನಾಗೋದು, ಈ ಜಾಗ ಏನಾಗೋದು? ಅದು ಇದು ಮುನ್ಸಿಪಾಲ್ಟಿ ಸೇರಿರ್ತಾನೆ. ಗಮನಕ್ಕೆ ತಗೊಳ್ರಿ, ಏನೇನು ಹೆಂಗಿದೆ ಊರಲ್ಲಿ ಏನು ನಡೀತಾ ಇದೆ ಅಂದ್ಬಿಟ್ಟು ಯೋಚನೆ ಮಾಡಿ ಇಲ್ಲಿ ನಮಗೆ ಒಂದು ಉಪಕಾರ ಮಾಡಿಕೊಡಿ ಅಂತ ನಿಮ್ಮನ್ನು ಕೇಳ್ಕೊಳ್ತೀವಿ. ನಮ್ಮ ಅಮ್ಮ ಅವ್ರ ಕಾಂಚನಾಯ್ಕ ಅಮ್ಮ ಅವರ ಇರೋ ಕಾಲದಲ್ಲಿ ಆ ಊರಲ್ಲಿ ತಮಿಳ್ನಾಡಲ್ಲಿ KGF ಅಲ್ಲಿ ಕರ್ನಾಟಕ ಸ್ಟೇಟಲ್ಲಿ ನಮಗೆ ಏನಾದರೂ ಒಂದು ಕಷ್ಟ ಇದ್ದರೆ ಫಸ್ಟು ಅವರೇ ಏನು ಮಾಡಬೇಕು ಅದರೆಲ್ಲ ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ. ಅದರಿಂದ ಆ ಅಮ್ಮಗೆ ಇಲ್ಲಿ ನಾವು 8ನೇ ವರ್ಷ, ಅವ್ರು ತೀರೋಗಿ 8 ವರ್ಷ ಆದ್ರೂ ಇವತ್ತು 8 ದಿವಸ ಥರ ನಮಗೆ ಕಾಣ್ತಾ ಇದೆ. ಆದ್ದರಿಂದ ಈ ಒಂದು ಕಾರ್ಯಕ್ರಮಕ್ಕೆ ಬಂದಿರುವಂಥ ಮೀಡಿಯಾವರು ಮತ್ತು ಪಬ್ಲಿಕ್ಕು ಎಲ್ಲರಿಗೂ ನಮ್ಮ ವಂದನೆಗಳು ಹೇಳಿದ್ದೀವಿ. ஆரம்பிக்கலாங்களா? தரம் என்றும் நிரந்தரம், தரம் என்றும் நிரந்தரம், தரம் என்றும் நிரந்தரம். வாங்க.